ದೇಶದಲ್ಲಿ LPG ಸಿಲಿಂಡರ್ ಕೊರತೆ ಹಿನ್ನೆಲೆ ಮೋದಿ ಮಾತುಕತೆ ನಡೆಸ್ತಾ ಇದ್ದಾರೆ. ಸಚಿವ ಹರ್ದೀಪ್ ಸಿಂಗ್ ಪುರಿಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ನಡೆಸ್ತಾ ಇದ್ದಾರೆ. LPG ಸಿಲಿಂಡರ್ ಕೊರತೆಯ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸ್ತಾ ಇದ್ದಾರೆ. ಪೂರೈಕೆಗೆ ಅಗತ್ಯ ವಸ್ತು ಕಾಯ್ದೆ ಜಾರಿಗೊಳಿಸಿರುವಂತಹ ಕೇಂದ್ರ ಸರ್ಕಾರ. ಹೀಗಾಗಿ ದೇಶದಲ್ಲಿ LPG ಸಿಲಿಂಡರ್ ಉತ್ಪಾದನೆ ಶೇಕಡ 10% ಹೆಚ್ಚಳವನ್ನು ಮಾಡಲಾಗಿದೆ. ತೈಲ ಕಂಪನಿಗಳಿಂದ LPG ಸಿಲಿಂಡರ್ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಲಾಗಿದ್ದು, ದೇಶದಲ್ಲಿ ಒಟ್ಟು 3 ತೈಲ ಕಂಪನಿಗಳ ಮೂಲಕವಾಗಿ ಈಗ LPG ಹೆಚ್ಚಳವನ್ನು ಮಾಡಿದೆ ಪ್ರೊಡಕ್ಷನಲ್ಲಿ. ಒಂದು ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಸೇರಿ ಬಹಳಷ್ಟು ಕಂಪನಿಗಳೇನಿದ್ದಾವೆ ಅವು ಈಗಾಗಲೇ LPG ಸಿಲಿಂಡರ್ನ ಪ್ರೊಡಕ್ಷನಲ್ಲಿ ಶೇಕಡ 10% ಏರಿಕೆ ಮಾಡಿದೆ. ಭಾರತ್ ಪೆಟ್ರೋಲಿಯಂ ಅವರು ಸಹ LPG ಪ್ರೊಡಕ್ಷನಲ್ಲಿ ಏರಿಕೆಯನ್ನು ಮಾಡಿದ್ದಾರೆ. ಆ ಮೂಲಕವಾಗಿ ದೇಶದಲ್ಲಿರುವಂತಹ ಪ್ರಮುಖ 3 ಸಂಸ್ಥೆಗಳೇನಿದ್ದಾವೆ, ಆಯಿಲ್ ಕಂಪ್ನೀಸ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್, ಈ 3 ಕಂಪನಿಗಳು ಈಗಾಗಲೇ ಪ್ರೊಡಕ್ಷನಲ್ಲಿ ಹೆಚ್ಚಳವನ್ನು ಮಾಡಿದ್ದಾರೆ. ಆ ಪ್ರೊಡಕ್ಷನ್ ಮಾಡಿರುವಂಥದ್ದನ್ನ ಕೈಗಾರಿಕೆಗಳ ಬಳಕೆಗೆ ಏನಂದ್ರೆ ಕೊಡ್ತಾ ಇಲ್ಲ, ಅದನ್ನು ನೇರವಾಗಿ ಜನಸಾಮಾನ್ಯರ ಬಳಕೆಗೆ ಅಂದರೆ ಗೃಹ ಬಳಕೆಯ ಸಿಲಿಂಡರ್ ಆಗಿ, ಇನ್ನು ಕಮರ್ಷಿಯಲ್ ಸಿಲಿಂಡರ್ ಹೋಟ್ಲ್ಗಳಲ್ಲಿ, ಈ ಹಾಸ್ಟೆಲ್ಗಳಲ್ಲಿ, PGಗಳಲ್ಲಿ ಇಂತಹ ಬಳಕೆಗೆ ಮಾತ್ರ ಕೊಡುವಂತಹ ಕೆಲಸವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಹರ್ದೀಪ್ ಸಿಂಗ್ ಪುರಿ ಅವರ ಜೊತೆಗೆ, ಅಂದರೆ ಕೇಂದ್ರ ಪೆಟ್ರೋಲಿಯಂ ಸಚಿವರು ಇವರು, ಅವರ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಚಂದ್ರಮೋಹನ್ ಕೊಡ್ತಾರೆ. ಚಂದ್ರಮೋಹನ್, ಈಗಾಗಲೇ 2-3 ಬಾರಿ ಪೆಟ್ರೋಲಿಯಂ ಸಚಿವರು ಯಾವುದೇ ಕಾರಣಕ್ಕೂ ಕೊರತೆ ಇಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಆದರೆ ದೇಶದಲ್ಲಿ ಬಹಳಷ್ಟು ಕಡೆಗೆ ಕಮರ್ಷಿಯಲ್ ಸಿಲಿಂಡರ್ಗೆ ಏನಂದ್ರೆ ಕೊರತೆ ಎದ್ದು ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಏನೆಲ್ಲ ಇದೆ ಅಪ್ಡೇಟ್ಸ್? ಸರ್ಕಾರ ಯಾವ ನಿರ್ಧಾರವನ್ನು ಕೈಗೊಳ್ಳಬಹುದು? ಹೌದು ಜಗದೀಶ್, ಈಗ ಮುಖ್ಯವಾಗಿ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಮತ್ತು ನಿನ್ನೆಯಿಂದಲೂ ಕೂಡ ದೇಶದಲ್ಲಿ LPG ಸಿಲಿಂಡರ್ಗಳ ಕೊರತೆ ಆಗಿದೆ. ಮುಖ್ಯವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಆಗಿದೆ. ಜೊತೆಗೆ ಗೃಹ ಬಳಕೆಯ ಸಿಲಿಂಡರ್ಗಳು ಕೂಡ ಕೊರತೆ ಆಗ್ಬೋದು ಅನ್ನೋ ಭೀತಿನಲ್ಲೇ ಜನ LPG ಸಿಲಿಂಡರ್ಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ. ಹೀಗಾಗಿ ಈ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹರ್ದೀಪ್ ಸಿಂಗ್ ಪುರಿ ಅವರನ್ನ ತಮ್ಮ ಪಾರ್ಲಿಮೆಂಟ್ನ ಕಚೇರಿಗೆ ಕರೆಸಿಕೊಂಡಿದ್ರು. ಪಾರ್ಲಿಮೆಂಟ್ನ ಕಚೇರಿಯಲ್ಲಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಹಾಗೂ ಕೇಂದ್ರದ ವಿದೇಶಾಂಗ ಸಚಿವ ಜಯಶಂಕರ್ 3 ನಾಯಕರುಗಳು ಕೂಡ ಈ ಪ್ರಸಕ್ತ ಉದ್ಭವವಾಗಿರ್ತಕ್ಕಂಥ ಈ LPG ಸಿಲಿಂಡರ್ ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಒಂದು LPG ಸಿಲಿಂಡರ್ಗಳ ಕೊರತೆಯ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬೇಕು ಮತ್ತು ಭಾರತಕ್ಕಿರುವಂತಹ ಪರ್ಯಾಯ ಆಯ್ಕೆಗಳು, ಮಾರ್ಗಗಳು ಏನೇನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ದೇಶದಲ್ಲೇ ಅತ್ಯಗತ್ಯ ಸಾಮಗ್ರಿ ಕಾಯ್ದೆಯನ್ನು ಕೂಡ ಜಾರಿಗೊಳಿಸಿದೆ. ಈ ಒಂದು ಕಾಯ್ದೆ ಅಡಿನಲ್ಲೇ ಎಲ್ಲ ತೈಲ ಕಂಪನಿಗಳು ಕೂಡ LPG ಉತ್ಪಾದನೆಯನ್ನ ಗರಿಷ್ಠ ಪ್ರಮಾಣಕ್ಕೆ ಹೆಚ್ಚಳ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಈಗಾಗಲೇ ತೈಲ ಕಂಪನಿಗಳು ಕೂಡ ಇವತ್ತು ಶೇಕಡ 10% LPG ಸಿಲಿಂಡರ್ಗಳ ಉತ್ಪಾದನೆಯನ್ನ ಹೆಚ್ಚಳ ಮಾಡಿವೆ. ಜೊತೆಗೆ ಈಗ ಬೇರೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳಿಕ್ಕೆ ಯಾವುದಾದ್ರೂ ಪರ್ಯಾಯ ಮಾರ್ಗಗಳಿದೆಯಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸಭೆಯ ಬಳಿಕ ಈ ಒಂದು ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗುತ್ತಾ ಹೇಗೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮುಖ್ಯವಾಗಿ ಕೇಂದ್ರ ಸರ್ಕಾರ ಕೂಡ ಈ ಸಮಸ್ಯೆಯನ್ನ ಪರಿಹರಿಸಲಿಕ್ಕೋಸ್ಕರ ಎಲ್ಲಾ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದೆ. ಜೊತೆಗೆ ವಿದೇಶಾಂಗ ಸಚಿವ ಜಯಶಂಕರ್ ಅವರನ್ನು ಕೂಡ ಈ ಒಂದು ಸಭೆಯಲ್ಲಿ ಇನ್ವಾಲ್ವ್ ಅನ್ನ ಮಾಡಿಕೊಂಡು ಬೇರೆ ಬೇರೆ ದೇಶಗಳೊಂದಿಗೆ ಚರ್ಚೆಯನ್ನು ನಡೆಸಿ ಬೇರೆ ಯಾವ ದೇಶಗಳಿಂದ ನಾವು LPG ಸಿಲಿಂಡರ್ಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ, ಇಲ್ಲವೇ ಈ ಹೊರ್ಮುಜ್ ಜಲಸಂಧಿಯ ಮೂಲಕವೇ LPG ಸಿಲಿಂಡರ್ಗಳನ್ನ ತರಲಿಕ್ಕೆ ಸಾಧ್ಯನಾ, ಇರಾನ್ ಅನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯನಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಈಗ ಇರಾನ್ ದೇಶ ಕೂಡ ಕೇವಲ ನಾವು ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಮಾತ್ರನೇ ಹೊರ್ಮುಜ್ ಜಲಸಂಧಿಯಲ್ಲಿ ತೈಲ ಹಡಗುಗಳನ್ನ, ಟ್ಯಾಂಕರ್ಗಳನ್ನ LPG ಸಿಲಿಂಡರ್ ಸಾಗಿಸಲಿಕ್ಕೆ ನಿರ್ಬಂಧ ವಿಧಿಸಿದೀವಿ ಅಂತ ಹೇಳಿದ್ದಾರೆ. ಆದ್ರೆ ಬೇರೆ ದೇಶಗಳಿಗೆ ಆ ರೀತಿಯಾದಂತಹ ನಿರ್ಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇರಾನ್ ಕೂಡ ಭಾರತದೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿರುವಂತಹ ದೇಶ. ಭಾರತ ಕೂಡ ಇರಾನ್ ನಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡುತ್ತೆ. ಹಾಗಾಗಿ ಇರಾನ್ ದೇಶವನ್ನ ಮನವೊಲಿಸನೆ ಹೊರ್ಮುಜ್ ಜಲಸಂಧಿಯ ಮೂಲಕ ಭಾರತ LPG ಗ್ಯಾಸ್ ಅನ್ನ ತರುವಂತಹ ಬಗ್ಗೆನೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಹೀಗಾಗಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಎಲ್ಲಾ ಪ್ರಯತ್ನವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜಗದೀಶ್, ಥ್ಯಾಂಕ್ ಯು ಚಂದ್ರಮೋಹನ್, ನೀವೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.